ತ್ರಿಲೋ ಮಂಜು ಸರ್ ಜೊತೆ ಕೆಲಸ ಮಾಡೋಕ್ಕೆ ಒಂದು ಆಸೆ ನನಗೆ. ಅವರು ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ ಈ ಇಂಡಸ್ಟ್ರಿಗೆ. ಹಾಗಾಗಿ ಕೇಳಿದ್ರು ನೀವು ಮಾಡಿಕೊಡ್ತೀವಿ ಅಂತ ಕೇಳಿದ್ರೆ ಒಂದು ದೊಡ್ಡ ಭಾಗ್ಯ ನನಗೆ. ಹಂಗಾಗಿ ಸಿನಿಮಾ ಒಬ್ಬರು ಮಾಡಿಕೊಟ್ಟು ತುಂಬ ಚೆನ್ನಾಗಾಗಿದೆ. ಈ ಬೆಳಬೇಕು ಅಷ್ಟೇ ಮುಂದೆ ಬಂದು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಸರ್. ಏನು ಮನಸ್ಸು ಸರ್, ಏನು ಹೇಳ್ತೀರಿ? ಚಿತ್ರದಲ್ಲಿ 3 ಹಾಡುಗಳಿದೆ. ಹೌದು, ನೀವು ಡೈರೆಕ್ಷನ್ ನಾನು ಮ್ಯೂಸಿಕ್ ಮಾಡಿದೆ ಅಂತ ಅನಿಸಲ್ಲ. ತದನಂತರ ಮಾಸ್ಟರ್ ಮಾಡಿದ್ವಿ. ಹಾಡುಗಳಲ್ಲಿ 3 ಹಾಡು ಮಾಸ್ಟರ್ ಆಗಿದ್ದಾರೆ. 2 ಲವ್ ಸಾಂಗ್, 1 ಹಾರರ್ ಸಾಂಗು. ಅದೇ ಹೇಳಿದ್ವಿ, ಮೊದಲೇ ಹೇಳಿದ್ವಿ. ಒಂದು ದೇವ ಇಂಗ್ಲೀಷಲ್ಲಿ ಆಡುತ್ತೆ, ಆ ಥರದ್ದೊಂದು ಪ್ರಯೋಗ ಮಾಸ್ಟರ್. ಅದು ಇಡೀ ಸಿನಿಮಾ ಚೆನ್ನಾಗಿದೆ ಸರ್. ಇಡೀ ಸಿನಿಮಾ ಒಂದು 3 ಸಿನಿಮಾ ವರ್ಕ್ ಮಾಡೋದಷ್ಟು ಖುಷಿ ಇದೆ. ಮಾಸ್ಟರ್ ಜೊತೆ ವರ್ಕ್ ಮಾಡ್ತೀವಿ ಸಿನಿಮಾ. ಇಡೀ ಸಿನಿಮಾ ಖುಷಿಯಾಗಿದೆ. ಯಾಕಂದರೆ ನಾವು ಫೈಟ್ ಮಾಸ್ಟರ್ ಆಗಿ ನಾವು ಮಂಜು ಮಾಸ್ಟರ್ನ ಬರೀ ತೆರೆ ಮೇಲೆ ನೋಡ್ತಾ ಇದ್ವಿ. ಆಮೇಲೆ NCC ಬಂದಾಗ ಮಾಸ್ಟರ್ನಿಗೆ ಹಿಂಗೆ ಪರಿಚಯ ಆದರು. ಅವ್ರ ಜೊತೆ ಸ್ವಲ್ಪ ಒಡನಾಟ ಶುರುವಾಯಿತು. ಆಮೇಲೆ ಈ ಡೆಡ್ಲಿ ಕಿಲ್ಲರ್ ಸಿನಿಮಾದಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು. ಈ ಸಿನಿಮಾದಲ್ಲಿ ನಾನು ಮಾಸ್ಟರ್ಗೆ ಕೋ ಡೈರೆಕ್ಟರ್ ಆಗಿ ಸಹ ವರ್ಕ್ ಮಾಡಿದ್ದೀನಿ. ಮಾಸ್ಟರ್ ಸ್ಪೀಡ್ಗೆ ನಾವು ಯಂಗ್ಸ್ಟರ್ಸ್ ಮ್ಯಾಚ್ ಮಾಡೋದು ಇನ್ನೂ ಕಷ್ಟ ಇದೆ. ಇದೊಂದು ಮಾತ್ರ ನಾನು ಹೇಳಿ ಬಯಸ್ತೇನೆ. ಯಾಕಂದರೆ ಮಾಸ್ಟ್ರು ಇವತ್ತಿಗೂ ಅವತ್ತಿನ ಯಾವ ಸ್ಪೀಡಲ್ಲಿ ಇದ್ರು ಅಂತೇಳಿ ನಮ್ಗೆ ಯೋಚನೆ ಮಾಡ್ಲಿಕ್ಕಾಗಲ್ಲ. ಶೂಟಿಂಗ್ ಮಾಡೋ ಟೈಮ್ನಲ್ಲಿ ಅವ್ರ ಸ್ಪೀಡ್ಗೆ ನಮ್ಮ ಟೀಮ್ ಹುಡುಗರನ್ನ ಮ್ಯಾಚ್ ಮಾಡೋದೇ ಭಾಳ ಕಷ್ಟ ಆಗ್ತಾ ಇತ್ತು. ಅಷ್ಟು ಒಂದು ಅಗ್ರೆಸಿವ್ ಆಗಿ ಅವರು ಕೆಲಸ ಮಾಡೋರು. ಅಂತ ಒಂದು ಡೈನಾಮಿಕ್ ಸ್ಟಾರ್ ಅಂತ ಹೇಳ್ಬೋದು ಮಾಸ್ಟರ್ನ. ಅವ್ರ ಜೊತೆ ಕೆಲಸ ಮಾಡಿದ ಭಾಳ ವಿಭಿನ್ನವಾದಂಥ ಅನುಭವ. ಜೊತೆಗೆ ನಿರ್ಮಾಪಕರು ಸಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕನ್ನಡ ಚಿತ್ರರಂಗದ ಕ್ಲಾಸಿಕ್ ಕ್ವೀನ್. ಈ ಸಿನಿಮಾದ ಮತ್ತೊಂದು ವಿಶೇಷ ಅಂದ್ರೆ ನಮ್ಮ ಸಿನಿಮಾದ ನಿರ್ಮಾಪಕರು ಒಂದು ಒಳ್ಳೆಯ ಹೃದಯವಂತ ನಿರ್ಮಾಪಕರು ನಮ್ಮ ಈ ಡೆಡ್ಲಿ ಕಿಲ್ಲರ್ ಸಿನಿಮಾಗೆ ಸಿಕ್ಕಿದ್ದಾರೆ. ಪ್ರಶಾಂತ್ ಅಮ್ರಳ್ಳಿ ಮಟ್ಟು ಅವರು ಸ್ಟಾರ್ಟಿಂಗ್ ಬಂದಾಗ ಒಂದೇ ಮಾತು ಹೇಳಿದ್ರು, ನೋಡಿ ನನಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಇದೆ. ಹಾಗಾಗಿ ಅಭಯ್ ಹೇಳಿದ್ರು. ಆಮೇಲೆ ಮಂಜು ಮಾಸ್ಟ್ರು ಸಿನಿಮಾ ಡೈರೆಕ್ಟರ್ ಅಂದಾಗ ನನಗೆ ಇನ್ನೇನು ಯೋಚನೆ ಮಾಡೋ ಅವಕಾಶ ಇಲ್ಲ ಲೋಕೇಂದ್ರ ಸರ್. ಹಾಗಾಗಿ ನಾನು ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಸಿನಿಮಾದಲ್ಲಿ 0 ನಾಲೆಜ್, ಸಿನಿಮಾವನ್ನ ಕಲೀಲಿಕ್ಕಾಗಿ ನಾನು ಬಂದಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದು ಬಹಳ ಸಂತೋಷವಾದ ವಿಚಾರ. ಹಾಗಾಗಿ ಅಂತ ನಿರ್ಮಾಪಕರು ಇನ್ನೂ 10 ಸಿನಿಮಾಗಳನ್ನ ಮಾಡಬೇಕು ಅಂದ್ರೆ ಈ ಸಿನಿಮಾವನ್ನ ತಾವು ಪತ್ರಿಕಾ ಮಾಧ್ಯಮದವರು ಏನಿದ್ದೀರಿ, ನೀವು ನಿರ್ಮಾಪಕರನ್ನು ಈ ಕಲಾವಿದರನ್ನು ಎಲ್ಲರನ್ನು ಉಳಿಸ್ಕೊಡ್ಬೇಕು. ನಿಮ್ಮ ಬರವಣಿಗೆ ಮೇಲೆ ನಮ್ಮೆಲ್ಲರ ಭವಿಷ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದ ಆಪರ್ಚುನಿಟಿ ಸರ್. ಹಾಗೆ ಪ್ರಶಾಂತ್ ಸರ್ಗೆ, ನಮ್ಮ ಹಳೆ ಪ್ರೊಡ್ಯೂಸರ್ ಸರ್ ಬೇರೆ ಇದ್ದಾರೆ ಇಲ್ಲಿ, ಈಗ ನೋಡಿದೆ. ನಮಸ್ಕಾರ ಸರ್. ಸರ್, ಈ ಫಿಲಮಲ್ಲಿ ಮಾಡುವಾಗ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ಹೆಂಗೆ ಶೂಟಿಂಗ್ ಮಾಡ್ತಿರೋದೇ ಅರ್ಥ ಆಗಿಲ್ಲ ಅದಕ್ಕೆ. ಮಾಸ್ಟರ್ ಇರೋ ಫಾಸ್ಟ್ಗೆ ನಾವೆಲ್ಲ ಅದನ್ನ ಒಂದು ಆಟ ಥರ ಎಲ್ಲರೂ, ಯಾಕಂದರೆ ಫ್ರೆಂಡ್ಸೇ ಎಲ್ಲರೂ ಮಾಡಿರೋದು ಸೇರಿಬಿಟ್ಟು. ಸೊ ಒಂದು ಎಂಜಾಯ್ಮೆಂಟಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಹಾಗೆ ಆಲ್ ದ ಬೆಸ್ಟ್ ಅವರ ಹೀರೋಯಿನ್ ಅಬ್ಬರಿಗೆ ತುಂಬ ಕ್ಲೋಸ್ ಒಂದು ಫ್ರೆಂಡು. ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ, ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ತಂಡ, ಪ್ರೀತಿಯ ಸ್ವಾಗತ. ಇದು ನಮ್ಮ ಕೀರ್ತಿ ಸಿಲ್ವರ್ ಸ್ಕ್ರೀನ್ಸ್ ಹಾಗೆ ವೇದಿಕ್ ಕಾಸ್ಮೋಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದಿರುವಂತಹ ಸಿನಿಮಾ. ಈ ಸಿನಿಮಾದ ಕ್ರಿಯೇಟಿವ್ ಹೆಡ್ ಆಗಿ ವೇದಿಕ್ ವೀರ ಅವರು ಕೆಲಸ ಮಾಡಿದ್ದಾರೆ. ತುಂಬಾನೇ ಸ್ಪೆಷಲ್ ದಿನ 6/6/2026 ಇವತ್ತು ಈ ಒಂದು ಒಳ್ಳೆ ದಿನದಲ್ಲಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಕೇಳಿ. ನಾವು ನಿಲ್ಸಿದ್ವಿ ಆಲ್ಮೋಸ್ಟ್ ಎಲ್ಲ ನಮ್ಮ ಹುಡುಗನ ಹಾಕೊಂಡಿದ್ದು ಭಾಳ ಖುಷಿ ಆಗಿದೆ ಮಾಸ್ಟರ್. ನಮ್ಮ ಹುಡುಗರಿಗೆ ಚಾನ್ಸ್ ಕೊಟ್ಟಿದ್ರಿ, ನಿಜವಾಗ್ಲು ಐ ಅಪ್ರಿಷಿಯೇಟ್ ಫಾರ್ ದ್ಯಾಟ್. ನಾನು ಅತಿ ಸಲ ಅದೇ ಹೇಳೋದು, ಎಲ್ಲರೂ ಸಿನಿಮಾ ಮಾಡ್ತಾ ಇದ್ದಾರೆ, ಎಲ್ಲರೂ ನಮ್ಮ LCC ಅವಕಾಶ ಕೊಡಿ ಅಂತ. ಸೊ ನೀವು ಕೊಟ್ಟಿದ್ರಿ. ಆ್ಯಂಡ್ ಟ್ರೈಲರ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಮಾಸ್ಟರ್ ಅಂದರೆ ಆ್ಯಕ್ಷನ್ ಅಂದರೆ ಮಾಸ್ಟರ್. ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಆ್ಯಕ್ಷನ್ ಮಾಡಿರೋದು ಅನಿಸುತ್ತೆ. ನಾನು ಕುತೂಹಲದಿಂದ ಈ ಸಿನಿಮಾ ನೋಡಬೇಕು ಅಂತ ನನಗೂ ಭಾಳ ಆಸೆ ಆಗ್ತಾಯಿದೆ. ಸೊ ರಿಲೀಸ್ ಆಗೋದು ಅಷ್ಟೇ ಸೊ ಶಾರ್ಟ್ಲಿ. ಓಕೆ, ಸೊ ನಾವು ಕಾಯ್ತಾ ಇದ್ದೀವಿ, ಇಡೀ ನಮ್ಮ LCC ಟೀಮು ಕಾಯ್ತಾ ಇದೆ. ಆ್ಯಂಡ್ ತಾವುಗಳೆಲ್ಲ ಈ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಮಾಸ್ಟರ್, ಆಲ್ ದ ಬೆಸ್ಟ್ ಫಾರ್ ದ ಎಂಟರ್ ಟೀಮ್. ಆ್ಯಂಡ್ ಅವೇ ಕೇಳಿದ್ದೀರಿ, ಅವೇ ಅವರು ಉತ್ತರ ಕನ್ನಡದವೇ, ನಾನು ಉತ್ತರ ಕರ್ನಾಟಕದವೇ. ಸೊ ಈಗ ನಮ್ಮದು ಒಂದು ಕಾಂಬಿನೇಷನ್ ಕ್ರಿಕೆಟಲ್ಲಿ ನಮ್ಗೆ ಭಾಳ ಪರಿಚಯ ಆಗಿದೆ ಅನ್ಸುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಯು ಆಲ್ಸೋ. ಆ್ಯಂಡ್ Queen, classic Queen, congratulations for that. Every movie the name is changing.
You are like you deserved actually. Okay, for the entire team, all the best. Thank you. ಟೈಟ್ಲಿ ಅಂತ ಸೌಂಡಿಂಗು. ಮೊದಲನೇದಾಗಿ ನನ್ನ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರದ್ದು ಫಸ್ಟ್ ಪಿಕ್ಚರು ಆ್ಯಕ್ಷನ್ ಮಾಸ್ಟರ್ ಆಗಿ ನರಸಿಂಹ ಅಂತ ಪಿಕ್ಚರ್ ಮಾಡೋರು, ನಮ್ಮ ಕೆ ಪ್ರಭಾಕರ್ ಅವರ ಪ್ರೊಡ್ಯೂಸ್ ಮಾಡಿದ್ರು, ಸಾಹಿತ್ಯ ಡೈರೆಕ್ಟ್ ಮಾಡಿ. ಅಲ್ಲಿಂದ ಇಲ್ಲಿವರೆಗೂ ನಾನು ಮಾಸ್ಟರ್ ಮಾಡ್ಕೊಂಡಿದ್ದೀನಿ. ಸುಮಾರು 38-40 ವರ್ಷ ಒಂದು ಸುದೀರ್ಘ ಪಯಣ. ನಾನು ಕೋಡೈರೆಕ್ಟರ್ ಆಗಿದೆ, ಆಫ್ಟರ್ ಇಲ್ಲಿವರೆಗೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಒಂದು ಖುಷಿ ಏನಂದರೆ ಮಾಸ್ಟರ್ ಏನೇ ಮಾಡೋದು ಒಂದು ಸಿನ್ಸಿಯರ್, ಆನೆಸ್ಟು, ಒಂದು ಡಿಸಿಪ್ಲಿನ್ ಆಗಿ ಪ್ರತಿಯೊಂದು ಸಿನಿಮಾನು ಮಾಡ್ತಾರೆ. ಅದೇ ರೀತಿ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಅದೇ ರೀತಿ ಮಾಡಿದ್ದಾರೆ ಅಂತಾರೆ. ಅವ್ರು ಕಟಿಂಗ್ ಹೆಂಗಿರ್ತಾರೆ ಅಂತ ಅಂದರೆ ಮತ್ತೆ ತುಳಿದು ಎಲ್ಲಿ ಕಟ್ ಮಾಡ್ತಾರೆ, ಏನು ಮಾಡ್ತಾರೆ, ಏನು ಗೇಜ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ನೋಡಿ ಸುಮ್ಮನೆ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಮಾಸ್ಟರ್. ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಅನಿಸುತ್ತೆ ನನಗೆ. ಎಷ್ಟೋ ಚಿತ್ರಗಳನ್ನ ಕನ್ನಡ ಪ್ರೇಕ್ಷಕರು ಒಂದು ಒಳ್ಳೆ ಚಿತ್ರಗಳನ್ನ ನೋಡಿ ಆರೈಸಿದ್ದಾರೆ. ಅದೇ ರೀತಿ ಈ ಚಿತ್ರನೂ ಆರೈಸಿ ಆಶೀರ್ವದಿಸಿದೆ ಕೇಳ್ಕೊತೀನಿ. ಜೊತೆಗೆ ನಮ್ಮ ಚಿತ್ರ ಹೀರೋ ಅಭಯ್ ಅವ್ರಿಗೆ ಒಳ್ಳೇದಾಗಲಿ, ಮಾಸ್ಟರ್ ಒಳ್ಳೇದಾಗಲಿ. ಈ ಸಿನಿಮಾ ಒಂದು ದುಡ್ಡು ಮಾಡಿ ಇದೇ ಪ್ರೊಡಕ್ಷನ್ ಇನ್ನೂ 10 ಕನ್ನಡ ಸಿನಿಮಾಗಳು ಬರಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್. ನಮ್ಮ ತ್ರಿಲೋನ್ ಮಂಜು ಅವರು ಕೆಲಸ ತೆಗೆದಿದ್ದಾರೆ. ಟ್ರೈಲರ್ ತುಂಬ ಚೆನ್ನಾಗಿದೆ. ಈ ಚಿತ್ರಕ್ಕೆ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಅದನ್ನು ಫಿಲಮ್ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ನಮ್ಮ ತ್ರಿಲೋನ್ ಮಂಜು ಬಗ್ಗೆ ನಾವೇನು ಜಾಸ್ತಿ ಮಾತಾಡೋಂಗಿಲ್ಲ. ಅವರು ಡೈರೆಕ್ಷನ್ ತೊಗೊತೀರಾ, ಫೈಟ್ ತೊಗೊತೀರಾ, ಲಿರಿಕ್ಸ್ ಬರೆಯೋದ್ರಲ್ಲಿ ತೊಗೊತೀರಾ, ಒಂದು ಯೂನಿವರ್ಸಿಟಿ ಇದ್ದಂಗೆ ಅವರು ನನ್ನ ಮಟ್ಟಿಗೆ. ಹಾಗಾಗಿ ಈ ಟೀಮ್ಗೆಲ್ಲ ಒಳ್ಳೇದಾಗಲಿ. ದಯವಿಟ್ಟು ಈ ಚಿತ್ರಕ್ಕೆ ಆಶೀರ್ವಾದ ಮಾಡಿ ಕೇಳ್ಕೊತೀನಿ. ನಮಸ್ಕಾರ. ಚಿತ್ರ ನಮ್ಮ ಕೀರ್ತಿ ಸಿಲ್ವರ್ ಸ್ಕ್ರೀನ್ ಬ್ಯಾನರ್ನಲ್ಲಿ ಮಾಸ್ಟರು ಪರಿಚಯ ಆಗಿದ್ದೆ ಅಭಯ್ ವೀರರಿಂದ. ಅಭಯ್ ವೀರರು ಬೆಳೆ ಗೆಳ್ತಾನ. ಸೊ ಮೊದಲಿಗೆ ಸ್ಟೋರಿ ಹೇಳಿದಾಗೆ ಅವ್ರ ಸ್ಟೋರಿ ಹೇಳೋ ಸ್ಟೈಲ್ ಆಗಿರುತ್ತೆ, ಪ್ರತಿಯೊಂದು ರಿದಮ್ ಇರುತ್ತೆ. ವಿಲ್ ನೆವರ್ ಸಿ ವಾಟ್ಸ್ ಗೋಯಿಂಗ್ ಟು ಕಮ್ ನೆಕ್ಸ್ಟ್, ಯಾವಾಗಲೂ ಸಸ್ಪೆನ್ಸ್ ಇರುತ್ತೆ. ನೈಸ್ ನರೇಷನ್ ಮಾಡಿದ್ರು. ಸೊ ಮೊದಲೇ ಚಿತ್ರ ಮಾಡೋಣ ಮಾಸ್ಟರ್ ಜಿ ಅಂತಂದ್ವಿ, ಹಾಗೆ ಚೆನ್ನಾಗಿ ಮುಗಿಸ್ಕೊಟ್ರು. ಈ ಚಿತ್ರದಲ್ಲಿ ನಾವು ಮಾಡಿದ್ದು ಒಂದೇ ಉದ್ದೇಶ ಅಂದರೆ ಕಲಿಯಾಕಬೇಕಾಗಿತ್ತು. ಹೋಗಿ ಸ್ಕೂಲ್ ಹಚ್ಚು ಬರಲಿ ಮಾಸ್ಟರ್ ಹತ್ರ ಬಂದು ಕಲ್ತಿದ್ದೇನೆ ಫಿಲ್ಮ್ನ. ಸೊ ಪ್ರೊಡಕ್ಷನ್ ಲೈನ್ ಕಲ್ತಿದ್ದೇನೆ. ಆಲ್ ದ ಥಿಂಗ್ಸ್ ಹ್ಯಾವ್ ಕಮ್ ಅಪ್ ಇನ್ ನೈಸ್ ವೇ. ಸೊ ಎಲ್ಲರೂ ತಾವು ಈ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಬಂಧು ಮಿತ್ರರು, ನಮ್ಮ ಸ್ನೇಹಿತರು ಹಾಗೂ ಮೀಡಿಯಾದವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಪ್ರಥಮವಾಗಿ ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನಮ್ಮ ರಾಗಿಣಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇಡೀ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಅವರೇ. ಮತ್ತು ನನ್ನ ಒಂದು ಕರೆನ ಹೋಗ್ಬಿಟ್ಟು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಸ್ನೇಹಿತರಾದ ರಮೇಶ್ ಕಶ್ಯಪ್ ಅವರು, ವಿಕ್ಟರಿವಾಸ್ ಅವರು, ರವಿಚೇತನ್ ಅವರು ಹಾಗೂ ಸಂಜು, ಬಚ್ಚನ್, ಅರುಣ್ ಮತ್ತು ಹಲವಾರು ನನ್ನ ಮಿತ್ರರು ನಾನು ಈ ಥರ ಕಾರ್ಯಕ್ರಮಕ್ಕೆ ಕರೆದ ತಕ್ಷಣ ಬಂದಿದ್ದಾರೆ. ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ, ಡೆಡ್ಲಿ ಕಿಲ್ಲರ್. ಸೊ ಡೆಡ್ಲಿ ಕಿಲ್ಲರ್ ಆ್ಯಕ್ಚುಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕತೆ. ಈ ಒಂದು ಕಥೆನ ನಾನು ನಮ್ಮ ಪ್ರಶಾಂತ್ ಅವ್ರಿಗೆ ಫಸ್ಟ್ ಅಭಯ್ ಅವ್ರಿಗೆ ಒಂದು ಲೈನ್ ಹೇಳಿದೆ, ಭಾಳ ಖುಷಿ ಆಗೋಯ್ತು ಅಭಯ್ ಅವ್ರಿಗೆ. ಸೊ ಪ್ರಶಾಂತ್ ಅವರು ಅವರಿಬ್ಬರು ಬಂದಾಗ ಪ್ರೊಡ್ಯೂಸರ್ ರೆಡಿ ಅಂತ ಹೇಳ್ಬಿಟ್ಟು ಅವರು ಬಂದಾಗ ಕತೆ ನೆರೇಟ್ ಮಾಡಿದಾಗ ಭಾಳ ಖುಷಿ ಆಯ್ತು ಅವ್ರಿಗೆ. ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ನೆರೇಷನು, ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜನ ನೋಡಿದಾಗ ಒಳಗಡೆ ಬಂದು ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದಾಗ ನೆಕ್ಸ್ಟ್ ಏನು ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಇಂಟ್ರೆಸ್ಟ್ ಇರುತ್ತೆ, ಒಂದು ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಒಂದು ಟೆಂಪೋ ಇರುತ್ತೆ, ಸ್ಪೀಡ್ ಟೆಂಪೋ ಇರುತ್ತೆ, ಎಲ್ಲೂ ಲ್ಯಾಗ್ ಇರಲ್ಲ. ನಿಮಗೆ ಈ ಟೋಟಲ್ ಸಿನಿಮಾ ಬಂದು ಕೂತ್ಕೊಂಡಾಗ 2 hours 16-18 minutes ಇದೆ. ಅಷ್ಟು ಲೆಂತನ್ನು ನೀವು ಫಾಸ್ಟಾಗಿ ಇಷ್ಟು ಬೇಗ ಆಗಬೇಕಾ ಅಂತ ಅನಿಸುತ್ತೆ ಆಡಿಯನ್ಸ್ಗೆ. ಆ ರೀತಿಯಾದಂಥ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಭಯ್ ವೀರ್ ನನ್ನ ಆತ್ಮೀಯರು, ಅವರ ಒಂದು ಫಸ್ಟ್ ಸಿನಿಮಾ ಸನಿಹ ಅಂತ, ಅದಕ್ಕೆ ನಾನೇ ಆ್ಯಕ್ಷನ್ ಕೊರಿಯೋಗ್ರಾಫರ್ ಆಗಿದ್ದೆ. ಅಲ್ಲಿಂದ ನಂದು ಅವ್ರದ್ದು ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅಭಯ್ ಆ್ಯಕ್ಚುಲಿ ಒಂದು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟು. ಇಷ್ಟೊತ್ತಾಗಲೇ ನನ್ನ ಮೈಂಡಿಗೆ ಅನ್ಸುತ್ತೆ ಅಭಯ್ ಇಷ್ಟೊತ್ತಾಗಲೇ ಒಂದು ಸ್ಟಾರ್ ಲೆವೆಲ್ ಇರಬೇಕಾಗಿತ್ತು. ಆದರೆ ಎಲ್ಲದಕ್ಕೂ ಟೈಮ್ ಬರುತ್ತೆ. ಡೆಫಿನೆಟ್ಲಿ ಇವತ್ತಲ್ಲ ನಾಳೆ ಅವ್ರು ಗ್ಯಾರಂಟಿ ಒಂದು ಒಳ್ಳೆ ಸ್ಟಾರ್ ಆಗ್ತಾರೆ. ಆ ಒಂದು ಭರವಸೆ ಇದೇ ಚಿತ್ರದ ಮುಖಾಂತರ ಆಗಲಿ ಅಂತ ನನ್ನ ಒಂದು ಆಸೆ. ಅದೇ ರೀತಿ ನಮ್ಮ ಪ್ರಶಾಂತ್ ಅವ್ರಿಗೂ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಅವ್ರಿಗೂ ಒಂದು ಹೆಸರು ಬರಲಿ. ಆ್ಯಸ್ ಎ ಪ್ರೊಡ್ಯೂಸರ್ ಒಂದು ನಮ್ಮ ಇಂಡಸ್ಟ್ರಿಯಲ್ಲಿ ಅವ್ರು ನಿಲ್ಲಬೇಕು ಅನ್ನೋದು ನನಗೊಂದು ತುಂಬಾ ಒಂದು ಆಸೆ ಇದೆ. ಅದೇ ರೀತಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಈ ಚಿತ್ರದ ನಾಯಕಿ ನಿವೀಕ್ಷಾ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ನಂಗೆ ಸ್ವಲ್ಪ ಡೌಟ್ ಇತ್ತು, ಇದರಲ್ಲಿ ಪರ್ಫಾರ್ಮ್ ಮಾಡ್ತಾರಾ
ಅಂತ ಒಂದು ಸಣ್ಣ ಬಿಟ್ಟು ನಾವು ಟ್ರಯಲ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ರು, ಅವನು ತೋರಿಸಿದ್ರು ಅವ್ರ ಟ್ಯಾಲೆಂಟ್ ಏನು ಅಂತ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾ ಕತೆ ಹೇಳ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಅದು ಕೆಲವು ಟ್ವಿಸ್ಟ್ಗಳನ್ನ ಓಪನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಕತೆ ನಾವು ರಿವೀಲ್ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಅದ್ಭುತವಾದಂಥ ಒಂದು ನೆರೇಷನು. ಇನ್ನೊಂದು ಹೈಲೈಟ್ ಏನಂದರೆ ಈ ಸಿನಿಮಾದು ಫೋಟೋಗ್ರಫಿ. ನಮ್ಮ ಮಲ್ಲಿಕಾರ್ಜುನ್ ಅವರು ಭಾಳನೇ ಕೋಆಪ್ರೇಟ್ ಮಾಡಿ, ಆ್ಯಕ್ಚುಲಿ ನಂದು ಸ್ವಲ್ಪ ಅವ್ರು ಕಾಟ ಕೊಟ್ಟಿದ್ದೀನಿ, ತುಂಬ ಅದನ್ನು ತಳ್ಕೊಂಡು. ಮಾರ್ನಿಂಗ್ ನಾನು ಬೇಗ ಸ್ಟಾರ್ಟ್ ಮಾಡಬೇಕು ಶೂಟಿಂಗ್, ಯಾವಾಗ ನನ್ನೊಂದು ರೂಢಿ ನನಗೆ. ಅರ್ಲಿ ಮಾರ್ನಿಂಗ್ 7:30, 8 ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ತಕ್ಕಂಗೆ ಅವರು ಎಲ್ಲ ರೆಡಿ ಮಾಡ್ಕೊಂಡು ಬರೋರು. ಲೈಟಿಂಗ್ ನಾನು ಈ ಥರ ಬೇಕು ಲೈಟಿಂಗ್ ಅಂದರೆ, ಅದಕ್ಕೆ ನಾನು ಇಮೇಜಿಗೆ ತಕ್ಕಂಗೆ ಅವರು ಅಲ್ಲಿ ಸ್ಪಾಟಲ್ಲಿ ಕ್ರಿಯೇಟ್ ಮಾಡಿದ್ರು. ಭಾಳ ಅದ್ಭುತವಾದಂಥ ಒಂದು ಕೆಲಸ ಮಾಡಿದ್ದಾರೆ ಮಲ್ಲಿಕಾರ್ಜುನ್. ಅದೇ ರೀತಿ ವಿನು ಮನ್ಸು ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದರೆ. ಸಾಂಗ್ಸ್ ಕೂಡ ತುಂಬ ಸೂಪರಾಗಿ ಬಂದಿದೆ, ಫಾಸ್ಟ್ ಆಗಿದೆ. ನಮ್ಮ ನ್ಯಾರೇಷನ್ ತಕ್ಕಂಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ. ಟೈಟಲ್ ಟ್ರ್ಯಾಕ್ ಕೂಡ ಅದ್ಭುತವಾಗಿದೆ. ಹೀಗೆ ಒಂದೊಂದು ಪ್ಲಸ್ ಆಗ್ತಾ ಹೋಯ್ತು. ಎಡಿಟರ್ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಓವರಾಲ್ ಒಂದು ಟೀಮ್ ವರ್ಕ್. ಡೆಡ್ಲಿ ಕಿಲ್ಲರ್ ಡೆಫಿನೆಟ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಈ ಚಿತ್ರನ ನಮ್ಮ ಕನ್ನಡ ಆಡಿಯನ್ಸು ನೋಡಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಇಡೀ ತಂಡಕ್ಕೆ ನಿಮ್ಮ ಕೋಪರೇಷನ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಆಶೀರ್ವಾದ ಡೆಡ್ಲಿ ಕಿಲ್ಲರ್ ಮೇಲೆ ಇರಲಿ ಅಂತ ಕೇಳ್ಕೊಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದು, ಲಿರಿಕ್ಸ್ ನಾನೇ ಬರ್ದಿರೋ ಸರ್. 3 ಹಾಡು ಲಿರಿಕ್ಸ್ ನಾನೇ ಬರ್ದಿದ್ದೆ. ಸಾಂಗ್ಸ್ ಬರೀಬೇಕಾದ್ರೆ ನಾನು ಸಾಂಗ್ಸ್ ಬರೀ ಕೂತ್ಕೊಂಡೆ ಮನೆಯಲ್ಲಿ. ಲಿರಿಕ್ಸ್ ಬರೀಬೇಕಾದ್ರೆ ಯಾರೋ ಒಬ್ರು ನನ್ನ ಮೈಂಡಲ್ಲಿ ಅನ್ಕೊಬೇಕಲ್ಲ. ಈಗ ಹೀರೋ ಮೈಂಡಲ್ಲಿ ಹೀರೋಯಿನ್ ಇದ್ದಾರೆ, ನನ್ನ ಮೈಂಡಲ್ಲಿ ಯಾರು ಅಂದಾಗ ನನ್ನ ವೈಫ್ ಅವ್ರು ಓಡಾಡ್ತಾ ಇದ್ರು. ಅವ್ರು ಅವತ್ತು ಹಬ್ಬ ಬೇರೆ, ಹಬ್ಬ ಒಳ್ಳೆ ಸೀರೆ ನಾವು ನೋಡಿ. ಇವತ್ತು ರಾಗಿಣಿ ಅವರು ಸೀರೆ ಉಟ್ಕೊಂಡು ಬಂದಿದ್ದಾರಲ್ಲ, ಇದೇ ರೀತಿ ಒಂದು ಒಳ್ಳೆ ಸೀರೆ ಇಟ್ಕೊಂಡು ಹೂವು ಮಾಡ್ಕೊಂಡು ನಿಜವಾಗ್ಲೂ ಓಡಾಡ್ತಾ ಇದ್ರು. ನಾನು ಅವ್ರು ನೋಡ್ಕೊಂಡೇ ಆ ಸಾಂಗ್ ಬರ್ದೆ. ಫುಲ್ ಒಂದು ಅವ್ರು ಪೂಜೆ ಮಾಡೋದು, ಆಮೇಲೆ ಅವ್ರು ಓಡಾಡ್ತಾ ಇದ್ದು, ತುಳಸಿ ಹತ್ರ ಪೂಜೆ ಮಾಡೋದು, ಇದೆಲ್ಲ ಅವ್ರು ನೋಡ್ಕೊಂಡು ಒಂದು ಪಲ್ಲವಿ ಮಾತ್ರ ಬಂದ್ಬಿಟ್ಟೆ. ಅದಾದ್ಮೇಲೆ ಅವ್ರು ನಾನು ಹೇಳಿದೆ, ಈ ಪಲ್ಲವಿ ನೋಡು, ಈಗ ನಮ್ಮ ಡೆಡ್ಲಿ ಕಿಲ್ಲರ್ ಅಂತ ತೋರಿಸೋದಕ್ಕೆ ಅವ್ರಿಗೆ ಹೇಳಿದೆ. ಏನು ಹೇಳ್ತೀವಿ ಅಂದರು. ಅವ್ರು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದೇ ಇಲ್ಲ. ನಂದು ಪ್ಲಸ್ ಪಾಯಿಂಟ್ ಅವ್ರು ಹೇಳೋದೇ ಇಲ್ಲ, ಬರೀ ಮೈನಸ್ ಪಾಯಿಂಟೇ ಯಾವಾಗಲೂ ಹೇಳ್ತಾರೆ. ಆವತ್ತು ನನಗೇನು ಲಕ್ಕನೇ ಗೊತ್ತಿಲ್ಲ. ನಾನು ಯಾರು ಪಲ್ಲವಿ ಹೋದಾಗ ಅವ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಯಾರನ್ನ ಮೈಂಡ್ ಇಟ್ಕೊಂಡು ಬರೆದ್ರಿ ಅಂದರು. ನಿನ್ನೆ ಅಂದೆ, ಒಂದು ಶಾಕ್ ಅವರು. ಸೊ ಆ ರೀತಿ ಎಕ್ಸ್ಪೀರಿಯನ್ಸು. ಆಮೇಲೆ ಇನ್ನೊಂದು ಸಾಂಗ್ ಬರೆದಾಗ ವಿನು ಮನ್ಸು ಆಲ್ರೆಡಿ ರೆಕಾರ್ಡಿಂಗ್ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ಅವೆಲ್ಲ ಕಂಪೋಸಿಂಗ್ ಮಾಡ್ತಾರೆ. ನಾನು ಲಿರಿಕ್ಸ್ ಕಳಿಸ್ಬೇಕಾಗಿತ್ತು. ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ದಾರಿಯಲ್ಲಿ ಇಲ್ಲಿ ಅಣ್ಣವ್ರ ಸಮಾಧಿ ಮುಂದೆ ಹೋಗ್ತಾ ಇದ್ದೆ. ಪಲ್ಲವಿ ಬರ್ತಿದ್ದೆ, ಚರಣ ಬರ್ತಿರ್ಲಿಲ್ಲ. ಅದೇ ದೆಬ್ಬುದಾಡು ಮಾಸ್ಟರ್ ಇನ್ನು ಕಲಿಸಿಲ್ಲ ಲಿರಿಕ್ ಅಂದರು. ಏನಪ್ಪ ಮಾಡೋದು ಕೂತು ಯೋಚನೆ ಮಾಡಿದೆ, ಒಂದು ಮೈಂಡಿಗೆ ಗೊತ್ತಾಯಿಲ್ಲ ಏನು ಮಾಡಲಿ ಅಂತ ನೋಡಿದ್ರೆ ಇಂಗ್ಲೀಷಲ್ಲೆಲ್ಲ ಬರ್ತಾಯಿದೆ. ಇಂಗ್ಲೀಷ್ ಲೇಟೆಸ್ಟ್ ಬರ್ತಾಯಿದೆ. ಇಂಗ್ಲೀಷಲ್ಲಿ ಬರ್ಬಿಟ್ಟೆ. ಒಂದು 2 ಪಲ್ಲವಿನೂ 2 ಲೈನ್ ಇಂಗ್ಲೀಷ್ ಬರ್ಬಿಟ್ಟೆ. ಅದು ತುಂಬ ಚೆನ್ನಾಗಿ ಸೆಟ್ ಆಗೋಯ್ತು ಸಾಂಗಿಗೆ. ದೆವ್ವ ಅಲ್ವಾ, ಅದಕ್ಕೆ ಎಲ್ಲ ಭಾಷೆನೂ ಗೊತ್ತು ಅನ್ನೋ ಫೀಲಿಂಗಲ್ಲಿ ಬರ್ಬಿಟ್ಟೆ. ಸೊ ಆ ರೀತಿ ಇಂಗ್ಲೀಷ್ ಲಿರಿಕ್ ಸೇರ್ಕೊಂಡ್ಬಿಡ್ತು ದೇವಕ್ಕೆ ಸಾಂಗ್ ಮಾತ್ರ. ಈ ಥರ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಸಿನಿಮಾ ಆಗಬೇಕು ಡೆಡ್ಲಿ ಕಿಲ್ಲರ್. ಡೆಫಿನೆಟ್ಲಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ನಮ್ಮ ಕನ್ನಡ ಜನತೆ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಂತ ಮತ್ತೊಮ್ಮೆ ರಾಗಿಣಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. 8 ಫೈಟ್ಸ್, 8ರಲ್ಲಿ 6 ಫೈಟ್ಸ್ ಮೇಜರ್, 2 ಕಿಲ್ಲಿಂಗ್. ಅದೇ ಸ್ವಲ್ಪ ಅದು ಸಸ್ಪೆನ್ಸ್. ಅದು ಹೇಳಿದ್ರೆ ಸ್ವಲ್ಪ ಕತೆ ರಿವೀಲ್ ಆಗುತ್ತೆ. ಯಾಕಂದ್ರೆ ಕಥೆನೇ ಬಿಗಿನಿಂಗ್ ಇಂದ ಇಂಟ್ರೋವರೆಗೂ ತುಂಬಾ ಸಸ್ಪೆನ್ಸ್ ಇದೆ. ಆ ದೆವ್ವದ್ದು ಹೇಳ್ಬಿಟ್ರೆ ಆ ಕ್ಯಾರೆಕ್ಟರ್ ರಿವೀಲ್ ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾರೆ. ನಾನು ಲೈನ್ ಹೇಳಿದೆ. ಲೈನ್ ಏನಂದ್ರೆ, ಒಂದು 6 ಜನ ಗ್ಯಾಂಗ್ಸ್ಟರ್ಸ್ ಕಾರಲ್ಲಿ ತಪ್ಪಿಸ್ಕೊಂತಾರೆ, ಅವ್ರನ್ನ ಹೆಂಗ್ ಹಿಡಿತಾನೆ ಹೀರೋ ಅನ್ನೋದೇ ಕತೆ. ಸೊ ಅದೇ ಕತೆ, ಇದು ಥ್ರೆಡ್. ಸೊ ಆ ಥರ ಏನು ಅಯ್ಯೋ ಗ್ಯಾಪು ಏನಂದ್ರೆ, ಸ್ವಲ್ಪ ಮಾಡಿದ್ರೆ ಸೂಪರ್ ಆಗಿ ಸಿನಿಮಾಗಳು ಮಾಡ್ಬೇಕು ಸರ್. ನಿಮ್ಮಲ್ಲಿ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಆಲ್ರೆಡಿ 4 ಸಬ್ಜೆಕ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊರೋನಾ ಟೈಮಲ್ಲಿ ಬೇರೆ ಕೆಲಸ ಇರಲಿಲ್ವಲ್ಲ, ಕೊರೋನಾ ಬಂದಾಗ 4 ಸಬ್ಜೆಕ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಇದು ಲಾಸ್ಟ್ ಸಬ್ಜೆಕ್ಟ್, ಕೊರೋನಾ ಟೈಮಲ್ಲಿ ಲಾಸ್ಟ್ ಸಬ್ಜೆಕ್ಟ್ ಮಾಡಿದ್ದು. ಇದಕ್ಕೆ ಮುಂಚೆ ಇನ್ನೂ 3 ಸಬ್ಜೆಕ್ಟ್ ರೆಡಿ ಇದೆ.
ಸೊ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಗ್ಯಾಪ್ ತೊಗೊಂಡೆ ಅಷ್ಟೇ. ಆಮೇಲೆ ಫೈಟ್ ಮಾಸ್ಟರ್ಗೂ ಫುಲ್ ಸ್ವಲ್ಪ ಬ್ಯುಸಿ ಇದ್ದೆ, ಆರ್ಟಿಸ್ಟ್ ಆಗು ಮಾಡ್ತಾ ಇದ್ದೆ. ಮಾಡಿದ್ರೆ ಸೂಪರ್ ಮಾಡಬೇಕಲ್ಲ ಸರ್ ಸಿನಿಮಾಗಳು, ಅದಕ್ಕೋಸ್ಕರ ಅಷ್ಟೇ, ಏನೇನಿಲ್ಲ. ನೆಕ್ಸ್ಟ್ ಎಲ್ಲ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಹೋಗ್ಬೇಕು. ಡೆಫಿನೆಟ್ಲಿ ಇನ್ನೊಂದ್ಸರಿ ಇಂಡಸ್ಟ್ರಿ ಇಡೀ ಸೌತ್ ಇಂಡಿಯಾ ತಗೊಳ್ಬೇಕು, ಆ ಥರ ಸಿನಿಮಾಗಳು ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲ, ಒಂದು ಲೆವೆಲ್ಗೆ ಮಾಡ್ತಾ ಇದ್ದೀನಿ ಸರ್. ಆರ್ಟಿಸ್ಟ್ ಆಗಿ ಒಂದು 4-5 ಪಿಕ್ಚರ್ ಮಾಡಿದೆ. ಈಗ ಆಲ್ರೆಡಿ ಇನ್ನೊಂದು 2 ಪಿಕ್ಚರ್ ಒಪ್ಕೊಂಡಿದ್ದೀನಿ. ಫೈಟ್ ಮಾಸ್ಟರ್ ಒಂದು 5-6 ಪಿಕ್ಚರ್ ಇದೆ. ಡೈರೆಕ್ಷನು ಒಂದು 2 ಮೂವಿ ಪ್ಲ್ಯಾನಿಂಗಲ್ಲಿದೆ, 1 ಮೂವಿ ಮೂಮೆಂಟಲ್ಲಿದೆ. ಸೊ ಇದು ರಿಲೀಸ್ ಶಾರ್ಟ್ಲಿ ಪ್ಲ್ಯಾನ್ ಮಾಡ್ತೀವಿ ಸರ್, ಆದಷ್ಟು ಬೇಗ ರಿಲೀಸ್ ಪ್ಲ್ಯಾನ್ ಮಾಡ್ತೀವಿ. ಥಿಯೇಟರ್ಗಳೆಲ್ಲ ನೋಡಿಕೊಂಡು ಏರಿಯಾಗಳ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ಬಿಟ್ಟು ಈ ವೀಕಲ್ಲಿ ಗೊತ್ತಾಗುತ್ತೆ ಸರ್ ಯಾವ ರಿಲೀಸ್ ಅಂತ. ಯಾರಿಗೆ? ರಾಗಿಣಿ ಅವ್ರಿಗ? ಇನ್ನೊಂದು ಏನು ಹೇಳುತ್ತೆ, ರಾಗಿಣಿ ಅವ್ರ ಫಸ್ಟ್ ಸಿನಿಮಾ ನಾನೇ ಫೈಟ್ ಮಾಸ್ಟ್ರು, ವೀರ ಮದಕರಿಗೆ ನಾನೇ ಫೈಟ್ ಮಾಸ್ಟ್ರು. ಸೊ ಹೌದು, ನಾನು ಹೀರೋ ಜೊತೆ ಮಾಡಿದ್ದೀನಿ. ಅವರು ಆಕ್ಚುಲಿ ಇವ್ರನ್ನ ಕಾಪಾಡೋದೇ ಹೀರೋ. ಸೊ ಇವರು ರನ್ನಿಂಗ್ ಓಡ್ತಾ ಇರ್ತಾರೆ, ಇವ್ರು ಮತ್ತೆ ಒಂದು ಮಗು ಇರುತ್ತೆ. ತುಂಬಾ ಬಾದಾಮಿ ಎಲ್ಲ ಮಾಡಿದ್ರು, ಒಳ್ಳೆ ಬ್ಲಾಗ್ಸ್. ರಾಗಿಣಿ ಅವರು ಅವರೇ ತುಂಬಾ ಶಾರ್ಪ್ ಆಗಿದ್ರು. 100% ಅವ್ರಿಗೆ ಅಂತ ಒಂದು ಸಬ್ಜೆಕ್ಟ್ ಮಾಡ್ತೀನಿ, ಇನ್ನೂ ಮಾಡಿಲ್ಲ, ಮಾಡ್ತೀನಿ. ಮೇಡಮ್ ಹೋಗ್ತಿದ್ರೆ ಮಾಡ್ತೀನಿ, ಏನು ಅದರಲ್ಲೇನು. ಮಾಸ್ಟರ್ ಮಾಡಿ ನನಗೋಸ್ಕರ ಒಂದು ಸಬ್ಜೆಕ್ಟ್ ಅಂದರೆ ಈಗಲೇ ಇನ್ನೊಂದು ತಿಂಗಳಲ್ಲಿ ಕೊಡೋಣ, ಯಾಕಂದರೆ ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಆಮೇಲೆ ಅವ್ರ ಹೈಟ್ಗೆ ಒಳ್ಳೆ ಸೂಪರ್ ಕಾಪ್ ಸ್ಟೈಲಲ್ಲಿ ಒಂದು ಸಬ್ಜೆಕ್ಟ್ ಮಾಡ್ಬೋದು ಅವ್ರಿಗೆ. ಅಂದರೆ ಯೂನಿಫಾರ್ಮ್ ಹಾಕ್ಬಾರ್ದು, ಒಂದು ಇಂಗ್ಲೀಷ್ ಸ್ಟೈಲಲ್ಲಿ ಬರ್ತವೆ ಕಾಪ್, ಆ ಸ್ಟೈಲಲ್ಲಿ ಸಬ್ಜೆಕ್ಟ್ ಕೊಟ್ಟರೆ ಸೂಪರ್ ಆಗಿರುತ್ತೆ. ಹಾಂ ಆ ಥರ ಸೂಪರ್ ಆಗಿ ಹಾಲಿವುಡ್ ಸ್ಟೈಲ್ ಮೂವೀಸ್ ಮಾಡ್ಬೋದು ಅವ್ರಿಗೆ, ತುಂಬ ಚೆನ್ನಾಗಿರುತ್ತೆ ಆ ಥರ. ಸೊ ಡೆಡ್ಲಿ ಕಿಲ್ಲರ್ಗೆ ಎಲ್ಲ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್ ಮೀಡಿಯಾದವರು, ನಮ್ಮ ಪತ್ರಿಕಾ ಮಿತ್ರರು. ಈ ಒಂದು ಚಿತ್ರಕ್ಕೆ ನಿಮ್ಮ ಸಹಕಾರ ಬೇಕು ಖಂಡಿತ. ನನಗೆ ಮೊದಲನೇ ಸಿನಿಮಾಯಿಂದ ಇಲ್ಲಿವರೆಗೂ ನನಗೆ ಕರ್ಕೊಂಡು ಬಂದಿದ್ದೀರಾ, ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. ಇನ್ನು ಮುಂದೆ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹೇಗಿರುತ್ತೆ ಅಂದರೆ ಫುಲ್ಲು ಮಾತಾಡಲ್ಲ ಕ್ಯಾರೆಕ್ಟ್ರು. ಸೊ ಆ ಥರ ಒಂದು ಪಾತ್ರ ಅದು. ಇಟ್ ವಾಸ್ ಫನ್ ಕ್ಯಾರೆಕ್ಟರ್ ಅಂತ ಹೇಳೋದು ತುಂಬ ಇಷ್ಟಪಡ್ತೀನಿ ನಾನು. ಯಾ ನೈಸ್ ಎಕ್ಸ್ಪೀರಿಯನ್ಸ್. ಯಾ ಯಾಕೆ 2 ಸಲ ಯಾ ಅಂತಿದ್ದೀರಲ್ಲ? Thank you so much for being here for this event, ma'am. ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದು ಓಕೆ, ಪುನೀತ್ ಅವರೇ ತಮ್ಮ ಪಾತ್ರದ ಬಗ್ಗೆ ಹೇಳಿ. ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪಿಕ್ಚರ್ಲಿ. ಥ್ರೂ ದ ಮೂವಿ ನಾವೊಂದು 6 ಜನ ಕಿಲ್ಲರ್ಸು ಸ್ವಲ್ಪ ಎಸ್ಕೇಪ್ ಆಗಿರ್ತೀವಿ. ಸ್ಟೋರಿ ಹೇಳ್ತಿದ್ದಾರೆ. ಓಕೆ, ಯಾ ಮಾತೇ ಬರಲ್ಲ. ಸೊ ಆ ಥರ ಕ್ಯಾರೆಕ್ಟರ್ದು ಮಾಸ್ಟರಿ. ಥ್ಯಾಂಕ್ ಯು ಪುನೀತ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಅವಿ ಅವರೇ ಏನ್ ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ, ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾನಲ್ಲಿ ಪ್ರಸನ್ನ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ, ಒನ್ ಆಫ್ ದ ವಿಲನ್. ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟ ಇಂಟೋ ಮಾಸ್ಟರ್ಗೆ, ನನ್ನ ಸ್ನೇಹಿತ ಅಭಯ್ವೀರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಆದ ಪ್ರಶಾಂತ್ ಸರ್ಗೆ ಥ್ಯಾಂಕ್ ಯು. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ತುಂಬ ಲಕ್ಕಿ ನಂಬರ್, ಯಾಕಂದರೆ ಈ ನಂಬರಿಂದ ಸಾಕಷ್ಟು ನಾವು ಕಲಾವಿದರು ನಮಗೆ ಲೈಫ್ ಕೂಡ ಬಂದಿದೆ. ಬರ್ತ್ ನಂಬರ್ ಆಗಲಿ, ಬರ್ತ್ ಡೇಟ್ಸ್ ಆಗಲಿ, ರಿಲೀಸ್ ಡೇಟ್ಸ್ ಆಗಲಿ. ಸೊ ಇಟ್ಸ್ ಅ ವೆರಿ ಆಸ್ಪಿಷಿಯಸ್ ಡೇ ಇವತ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ಇವತ್ತು ಒಂದು ಅದ್ಭುತವಾಗಿರೋದು ಟ್ರೈಲರ್ ಡೆಡ್ಲಿ ಕಿಲ್ಲರ್ ನನಗೆ ಒಂದು ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ತುಂಬ ಖುಷಿ ಆಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ವೆನ್ ಹೊಸ ಇನಿಷಿಯೇಟಿವ್ಸ್, ಹೊಸ ಟ್ರೈಲರ್ಸ್, ಹೊಸ ಫಿಲ್ಮ್ಸ್ ಲಾಂಚ್ ಆಗುತ್ತೆ ಅಂತ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಒಂದು ಇಂಡಸ್ಟ್ರಿಯಲ್ಲಿ ಹೊಸ ಥರದ್ದು ಎಕ್ಸ್ಪೆರಿಮೆಂಟ್ಸ್
ಮತ್ತು ಇನಿಷಿಯೇಟಿವ್ಸ್ ಆಗ್ತಾ ಇರಬೇಕು ಅಂತ ನಾನು ಯಾವತ್ತೂ ಕೇಳ್ಕೊತೀನಿ. ಐ ಆಮ್ ಆಲ್ಸೋ ನ್ಯೂ ಕಮರ್ ಒನ್ ಡೇ ಆ್ಯಂಡ್ ಐ ರಿಮೆಂಬರ್ ದಿಸ್ ಫೀಲಿಂಗ್ ಆಫ್ a new film getting launched and a new trailer getting launched. ಮಂಜು ಸರ್ ತ್ರಿಲ್ಲರ್ ಮಂಜು ಸರ್ ಹೇಳಿದ ಹಾಗೆ ಫಸ್ಟ್ ಸಿನಿಮಾಗೆ ಫೈಟ್ ಮಾಸ್ಟರ್ ಇದ್ದಿದ್ದವರು ಆ್ಯಂಡ್ ಸೊ ಎಲ್ಲ ಸಿನಿಮಾಗಳಲ್ಲಿ ಅವರು ಹೀರೋಸ್ನ ನಾನು ಹೀರೋಯಿನ್ ಇದ್ದಾಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅವರು ಹೀರೋಸ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ when I became an action, ಎಲ್ಲರೂ ನೀರು ಕೊಡ್ತೀವಿ ಸ್ವಲ್ಪ, ಎವ್ರಿಬಡಿ ಈಸ್ ಕಾಫಿಂಗ್, ನನಗೆ ಭಯ ಆಗ್ತಿದೆ, ಏನೋ ಮಳೆ ಬರ್ತಿದೆ. ಸೊ the most amazing part and thing is that we never got an opportunity to do a film together as him being an action master and me being an action actor. So ನಾನು action star, action queen ಸಿನಿಮಾಗಳೆಲ್ಲ ಮಾಡಿದಾಗ all these ರಾಗಿಣಿ ಎಪಿಸ್ ಆಗಲಿ ರಣಚಂಡಿ ಆಗಲಿ I think he was I think ಯಾವುದೋ ಒಂದು ಸಂದರ್ಭ ಬರಲೇ ಇಲ್ಲ. I don't think that we worked together and ನನ್ನ ಪ್ರಕಾರ ಏನೋ ಒಂದು ಚೆನ್ನಾಗಾಗಬೇಕು ಒಳ್ಳೇದಾಗಬೇಕು ಅಂದರೆ ಒಂದು ಸಂದರ್ಭ ಬರಬೇಕು ಆ್ಯಂಡ್ ಬರಲಿ ಆದಷ್ಟು ಬೇಗ. ಬಟ್ ಆದರೂ ನಿಮ್ಮ ಪಿಕ್ಚರ್ ಡೈರೆಕ್ಷನಲ್ಲಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀನಿ, ಅದ್ಭುತವಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಯು. ನೀವು ಯಾವತ್ತು ಏನಾದರೂ ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಸ್ ಒನ್ ಆಫ್ ದ ಐ ಥಿಂಕ್ ಓನ್ಲಿ ಒನ್ ಆಫ್ ದ ಫಸ್ಟ್ ಒನ್ ಆಫ್ ದಿ ಓನ್ಲಿ fight masters directors who has a face, like who's really popular in terms of people know the face of Thriller Manju. ಯಾಕಂದರೆ a lot of technicians ನಮ್ಮ ಸಿನಿಮಾದಲ್ಲಿ ಏನಾಗುತ್ತೆ ಹಿಂದೆ ಇಲ್ಲಿ ವರ್ಕ್ ಮಾಡಿರ್ತಾರಲ್ಲ, ಸಿನಿಮಾಟೋಗ್ರಾಫರ್ಸ್ ಆಗಲಿ, ಫೈಟ್ ಮಾಸ್ಟರ್ಸ್ ಆಗಲಿ, ಫೈಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಅವ್ರಿಗೆಲ್ಲ ದೇ ಡೋ ನಾಟ್ ಹ್ಯಾವ್ ಲೈಕ್ ಅ ಪ್ರಾಪರ್ ಐಡೆಂಟಿಟಿ ಇನ್ ಟರ್ಮ್ಸ್ ಆಫ್ ಅ ಫೇಸ್ ಅಂತ ಹೇಳ್ಬೋದು, ವಿಚ್ ಇಸ್ ಅನ್ ಅನ್ಫಾರ್ಚುನೇಟ್ ಥಿಂಗ್. ಐ ಥಿಂಕ್ ದೇ ಆರ್ ದ ಪೀಪಲ್ ಹೂ ರಿಯಲಿ ಡಿಸರ್ವ್ ಇಟ್ ಅಂತ ನನಗನ್ಸುತ್ತೆ. ಒಬ್ಬ ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್ ಆಗಿ ನಾವು ಸಿನಿಮಾ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ಕೋತೀವಿ ಅದೇ ರೀತಿಯಲ್ಲಿ ಡೈರೆಕ್ಟರು ಕಾಣಿಸ್ಕೋಬೇಕು, ಸಿನಿಮಾಟೋಗ್ರಾಫರ್ಸು ಕಾಣಿಸ್ಕೋಬೇಕು, ಯಾಕಂದರೆ ಸ್ಟೋರಿ ರೈಟರ್ಸ್ ಕಾಣಿಸ್ಕೋಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಕಾಣಿಸ್ಕೋಬೇಕು. ಯಾಕಂದರೆ ಅವರಿಂದನೇ ನಾವು ಅಷ್ಟು ಚೆನ್ನಾಗಿ ಕಾಣ್ತೀವಿ, ಅವರಿಂದನೇ ನಾವು ಏನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ ಅಂದರೆ ಐ ಫೀಲ್ ಲೈಕ್ ದೇ ಶುಡ್ ಗೆಟ್ ಮೋರ್ ರೆಕಗ್ನಿಷನ್ ಅಂತ ನನಗನ್ಸುತ್ತೆ. ಬಟ್ ಆದರೂ ಇವತ್ತು ಒಳ್ಳೆ ಸಂದರ್ಭ and I want to wish Abhay all the best. Abhay is one of the most genuine, hardworking people that I have met in my life and ಎಲ್ಲರೂ ಗೊತ್ತಿರೋ ಹಾಗೆ ನಾನು ತುಂಬ ಜೆನ್ಯೂನ್ ಆಗಿರೋರನ್ನ, ರಿಯಲ್ ಆಗಿರೋರನ್ನ, ಯಾವುದೋ ಫಿಲ್ಟರ್ ಇಲ್ಲದೆ ಇರೋರ ಜೊತೆ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಫೀಲ್ ಐ known you for what about 3-4 years now and ನನ್ನ ಕಷ್ಟ ಸಮಯದಲ್ಲಿ ಕೂಡ ನನ್ನ ಫ್ಯಾಮಿಲಿ ಜೊತೆ ಫ್ಯಾಮಿಲಿಯಾಗಿ ನಿಂತಿರೋರು ಒನ್ ಆಫ್ ದ ವೆರಿ ಫ್ಯೂ ಪೀಪಲ್ ವಾಸ್ ಅಭಯ್. ಸೊ ಐ ಹ್ಯಾವ್ ಅ ವೆರಿ ವೆರಿ ಸ್ಪೆಷಲ್ ವೆರಿ ಹೈ ರಿಗಾರ್ಡ್ ಫಾರ್ ಹಿಮ್ ಆ್ಯಂಡ್ ನೀವು ಟ್ರೇಲರ್ ನೋಡಿದ್ದೀರಾ, ಈ ಸಿನಿಮಾ ನಾನು ನೋಡಿದ್ದೀನಿ, ಅದ್ಭುತವಾಗಿದೆ ಸಿನಿಮಾ ಮಾತ್ರ. ಆ್ಯಂಡ್ ಯಾವುದೋ ಒಂದು ಹೊಸ ಪ್ರಯತ್ನ ಪಟ್ಟಾಗ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನು ನಾವು ಎನ್ಕರೇಜ್ ಮಾಡಬೇಕು. ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ, ಎಲ್ಲರೂ ಸಮಯನೇ, ಎಲ್ಲರೂ ಕ್ಷಮಾನೇ, ಎಲ್ಲರದು ಒಂದು ಎಫರ್ಟ್ ಅವ್ರೇನು ಹಾಕ್ತಾರಲ್ಲ ಅದನ್ನು ಈಕ್ವಲ್ ರೀತಿಯಾಗಿ ನೋಡಬೇಕು. ಎವ್ರಿಬಡಿ ಶುಡ್ ಬಿ ಏಬಲ್ ಟು ಒಬ್ರೊಬ್ರು ಕೈನ ಜೋಡಿಸ್ಕೊಂಡು ಮುಂದೆ ಹೋದರೆ ಇಂಡಸ್ಟ್ರಿ ಆಗುತ್ತೆ. ಆ್ಯಂಡ್ ನಾನು ಮುಂದೆ ಹೋಗಬೇಕು, ನೀನು ಹಿಂದೆ ಇರಬೇಕು, ಇಲ್ಲ ನಾನು ದೊಡ್ಡವನು ನೀನು ಚಿಕ್ಕವನು ಅಂತ ಹೇಳ್ಕೊಂಡು ಹೋದರೆ ಇಂಡಸ್ಟ್ರಿ ಇಲ್ಲ. ಸೊ ಐ ಫೀಲ್ ಲೈಕ್ ನಾವೆಲ್ಲರೂ ಜೊತೆಗೆ ಒಂದು ಇಂಡಸ್ಟ್ರಿ ಆಗಿ ಒಬ್ರೊಬ್ರನ್ನ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಿ ಮುಂದೆ ಹೋಗಬೇಕು ಅಂತ ನನ್ನ ಆಸೆ, ನನ್ನ ಅಭಿಪ್ರಾಯ. ಆ್ಯಂಡ್ ಟು ದ ರೆಸ್ಟ್ ಆಫ್ ದ ಕಾಸ್ಟ್ ಆ್ಯಂಡ್ ಕ್ರೂ, ಥ್ಯಾಂಕ್ ಯು ಸೋ ಮಚ್. ನನಗೆ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಪ್ರಶಾಂತ್ ಅವರು ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ you're also looking really beautiful in the film. Niviksha, looking very nice. All the very best. And ಎಲ್ರಿಗೂ ತುಂಬ ಧನ್ಯವಾದಗಳು. ಇಷ್ಟು ಮಳೆಯಲ್ಲಿ ಇಷ್ಟು ಕಷ್ಟಪಟ್ಟು ನೀವೆಲ್ಲರೂ ಬಂದಿದ್ದೀರಾ. ಆಲ್ ಮೈ ಮೀಡಿಯಾ ಫ್ರೆಂಡ್ಸ್, ಆಲ್ ದ ಜರ್ನಲಿಸ್ಟ್, ಆಲ್ ದ ಪ್ರೆಸ್ ಪ್ರಿಂಟ್ ಪೀಪಲ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಸಾಕಷ್ಟು ಒಳ್ಳೆ ಟೈಮು ನೋಡಿದ್ದೀವಿ, ಕಷ್ಟ ಸಮಯನೂ ನೋಡಿದ್ದೀವಿ, ಒಳ್ಳೆ ದಿನ, ಸಕ್ಸಸ್ಸಸ್, ಫೇಲಿಯರ್ಸ್ ಎಲ್ಲ ನೋಡಿದ್ದೀವಿ. ಒಬ್ಬ ಆಡಿಯನ್ಸ್ ಆಗಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಮುಂಚೆ ನೀವು ಫಸ್ಟ್ ಸಿನಿಮಾ ಬಂದು ನೋಡಬೇಕು ಅಂತ ಕೇಳ್ಕೊತೀವಿ. Because only when you watch a film and come to the theatres, you will be able to see what is the effort anybody is putting. So, ಎಲ್ಲ ಸಿನಿಮಾಗಳು ನೋಡಿ.
ಆ್ಯಂಡ್ ಫಸ್ಟ್ ಸಿನಿಮಾ ಥಿಯೇಟರಲ್ಲಿ ಹೋಗಿ ನೋಡಿ, ಸೊ ದಟ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಅನುಭವ ಸಿಗುತ್ತೆ. ಅದಾದ್ಮೇಲೆ ಯು ಶುಡ್ ಬಿ ಏಬಲ್ ಟು ಜಡ್ಜ್ ಅ ಫಿಲ್ಮ್. ನಾವು ಇವಾಗಲೇ ನಮ್ಮ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳೋಕ್ಕೂ ನಾವು ಎಫರ್ಟ್ ಹಾಕ್ತೀವಿ. ಅಫ್ಕೋರ್ಸ್ ನಮಗೆ ನಮ್ಮ ಸಿನಿಮಾಗಳು ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಬಟ್ ನಾವು ಅದಾದ್ಮೇಲೆ ನಿಮ್ಮ ಮೇಲೆ ಬಿಟ್ಟಿರ್ತೀವಿ. ಸೊ ಐ ಥಿಂಕ್ ಆಸ್ ಮಚ್ ಆಸ್ ಅನ್ ಆಕ್ಟರ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ, ದಿ ಆಡಿಯನ್ಸಸ್ ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ. And then of course the media plays a really important role. So ಮತ್ತೊಮ್ಮೆ thank you so much. ಮಾಡಿರುವಂತಹ ನಮ್ಮ ಕ್ಲಾಸಿಕ್ ಕ್ವೀನ್ ರಾಗಿಣಿ ದ್ವಿವೇದಿ ಅವರಿಗೆ ನಮ್ಮ ಚಿತ್ರತಂಡದ ವತಿಯಿಂದ ಒಂದು ಉಡುಗೊರೆಯನ್ನ ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೀಗೆ ಸಪೋರ್ಟ್ ಇರಲಿ ನಮ್ಮ ಸಿನಿಮಾದ ಮೇಲೆ ಅಂತ ನಾವು ವಿಶ್ ಮಾಡ್ತೀವಿ. ವಾವ್, ಸೋ ಗುಡ್, ಸೋ ಗುಡ್. ಅದೇ ಸರಿ ಅಲ್ಲ ಅಲ್ಲೇ ಸರ್ ಬಿಡುತ್ತೆ ಸರ್, ಹತ್ರ ಬನ್ನಿ. ಇನ್ನೊಂದು ವಿಷಯ ಅಂದರೆ ನೋವಿನ ಒಂದು ಇದರಲ್ಲಿ ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ವಿನಯ್ ಅಂತ ಇದ್ದರು, ಅವ್ರನ್ನ ನಾವು ಕಳ್ಕೊಂಡಿದ್ವಿ ಇವಾಗ 1 ವರ್ಷ ಆಯಿತು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ತುಂಬ ಆ್ಯಕ್ಟಿವ್ ಆಗಿರೋರು, ನಮ್ಮ ಪ್ರೊಡ್ಯೂಸರ್ ಆಗಿರಲಿಲ್ಲ ಅವರು. ನಮಗೆ ಒಂದು ಫ್ರೆಂಡ್ ಹೇಗಿರ್ತಾರೆ ಆಗಿರೋರು. ನಾವು ಶೂಟಿಂಗ್ ಟೈಮಲ್ಲೆಲ್ಲ ನೀರು, ಟೀ ಅಥವಾ ಏನಾದ್ರು ಪೆಟ್ಟಾದರೆ ಏನಾಯ್ತು ಅಂತ ಬಂದು ಪೇರೆಂಟ್ ಥರ ಕೇರ್ ಮಾಡಿದ್ರು. ಸೊ ಅವ್ರನ್ನ ಕಳ್ಕೊಂಡಿರೋದು ನಮಗೆ ತುಂಬ ದುಃಖ ಆಗಿದೆ. ಆ್ಯಂಡ್ ನಿಮ್ಮಲ್ಲಿ ಸಾರಿ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಮಾಧ್ಯಮದವ್ರ ಹತ್ರ ನಮ್ಮಿಂದ ಸ್ವಲ್ಪ ಲೇಟ್ ಆಗಿದೆ, ಕ್ಷಮೆ ಇರಲಿ. ಆ್ಯಂಡ್ ಫೈನಲಿ ನಾವು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ಇವತ್ತು. ಈ ಚಿತ್ರದಲ್ಲಿ ಇದನ್ನು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಹೇಳ್ತೀನಿ. ಮಾಸ್ಟರ್ಜಿ ಒಂದು ಸರಿ ಕಾಲ್ ಮಾಡ್ತಾರೆ ನನಗೆ, ಯಾವ ಸಿನಿಮಾ ಮಾಡ್ತಿದ್ಯಾ ಅಂದರು. ಇಲ್ಲ ಮಾಸ್ಟರ್ಜಿ ಯಾವ ಸಿನಿಮಾ ಇಲ್ಲ, ಊರಲ್ಲಿದ್ದೀನಿ ಅಂತ. ಯಾಕಂದರೆ ಬೇಸಿಕಲಿ ನಾವು ಬಿಸ್ನೆಸ್ ಫ್ಯಾಮಿಲಿ ಇರೋದ್ರಿಂದ ಬಿಸ್ನೆಸ್ ನೋಡಿಕೊಂಡು ಪ್ಯಾಷನಾಗಿ ಸಿನಿಮಾನು ಮಾಡ್ತಿದ್ದೀನಿ. ಇಲ್ಲ ನೀವು ಒಂದು ಸಬ್ಜೆಕ್ಟ್ ಇದೆ ಕೇಳು ಅಂತ ಹೇಳಿದರು. ಸೊ ಕೇಳಿದಾಗ ತುಂಬ ಇಷ್ಟ ಆಯಿತು. ಸೊ ನಾವು ಮಾಸ್ಟರ್ಜಿ ನಮ್ಮ ಪ್ರಶಾಂತ್ ಸರ್ಗೆ ಹೋಗಿ ಕತೆ ಹೇಳಿದಾಗ, ಪ್ರಶಾಂತ್ ಸರ್ಗೆ ಹಾಗೂ ವಿನಯ್ ಸರ್ಗೆ ಇಬ್ಬರು ಹೇಳಿದಾಗ ತುಂಬ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಒಂದೇ ಶೆಡ್ಯೂಲಲ್ಲಿ ಆಲ್ಮೋಸ್ಟ್ ಒಂದು 80% ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ 6 ಆ್ಯಕ್ಷನ್ ಫೈಟ್ಸ್ ಇದೆ. ಒಂದೊಂದು ಥರ ಅಂದರೆ ಒಂದು ಫೈಟಲ್ಲಿ ಗೆರಿಲ್ಲಾ ಫೈಟರ್ಸ್ ಥರ ಜೊತೆ ಒಂದು ಫೈಟ್ ಇದೆ. ಆ್ಯಂಡ್ ಇನ್ನೊಂದು ರೈನ್ ಫೈಟ್ ಇದೆ. ರೈನ್ ಫೈಟಲ್ಲಿ ಇನ್ನೊಂದು ಏನಾಗ್ಬಿಡುತ್ತೆ, ಕಾಸ್ಟ್ಯೂಮ್ ನೋಡ್ತಿದ್ದೀರಾ, ಅದೊಂದೇ ಕಾಸ್ಟ್ಯೂಮಲ್ಲಿ ಇರೋದು ನಾನು ಥ್ರೂಔಟ್ ಸಿನಿಮಾ. ನೀರಲ್ಲಿ ನೆನ್ಕೊಂಡಾಗ ಶೂಸು, ಆ ಜಾಕೆಟ್ಸು, ಟೀ ಶರ್ಟ್ಸು, ಜೀನ್ಸ್ ಎಲ್ಲ ನೀರು ಮೆತ್ಕೊಳ್ಳುತ್ತದೆ ಫುಲ್ಲು. ಸೊ ರೋಪ್ ಶಾರ್ಟ್ಸ್ ಎಲ್ಲ ಎದ್ದೇಳಕ್ಕಾಗ್ತಿಲ್ಲ. ಸೊ ಮಾಸ್ಟ್ರು ಬಂದು ನಮ್ಮ ಸೈಡಲ್ಲಿ ಕರೆದ್ರು, ಯಾಕೆ ಅಭಯ್ ನೀನು ಚೆನ್ನಾಗಿ ಮಾಡ್ತಿಲ್ಲ, ಹುಡುಗರು ನಾನೇ ಆಲ್ಮೋಸ್ಟ್ ನಿನ್ನ ಸಿನಿಮಾದಲ್ಲಿ ನಾನು ಫೈಟ್ ಮಾಡಿಸಿದ್ದೀನಿ ನಿಮ್ಮ ಕಡೆಯಿಂದ. ಸೊ ರೋಪ್ ಶಾರ್ಟ್ಸ್ ಎಲ್ಲ ನೀನು ಈಜಿ ಟೇಕ್ ಒನ್ ಆರ್ಟಿಸ್ಟ್ ನೀವು ಅಂತಿದ್ರು. ಇಲ್ಲ ಮಾಡಿಸಿದ್ದು ಯಾಕೋ ಒಂಥರ ಇರಿಟೇಷನ್ ಆಗ್ತಿದೆ, ಫುಲ್ಲು ನೀರೆಲ್ಲ ಜಾಕೆಟ್ಸೇ ಒಂದು 10 kg ಆಗಿರ್ಬೋದು ನನ್ನ ಪ್ರಕಾರ. ಸೈಡಲ್ಲಿ ಕರೆದು ಹೇಳಿದ್ರು, ಇಲ್ಲ ಇವಾಗೆಲ್ಲ ಹೀರೋಗಳಿಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ ಫೈಟು, ನೀನು ನೋಡಪ್ಪ ಏನು ಮಾಡ್ತೀಯ ಅಂತ ಹೇಳಿದ್ರು. ನೆಕ್ಸ್ಟ್ ಶಾರ್ಟ್ ಓಕೆ ಆಯಿತು. ಒಂದು ಏನಾದರೂ ನಾವು ಕಷ್ಟಪಟ್ಟು ಮಾಡುವಾಗ ಹಿಂದೆ ಒಂದು ಬೆನ್ನೆಲುಬಾಗಿ ಒಬ್ಬರು ಇರಬೇಕಂತೆ. ನನಗೆ ಮಾಸ್ಟ್ರು ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲಿ ಒಬ್ಬರು ಗುರುವಾಗಿ, ಸಪೋರ್ಟ್ರಾಗಿ ಆ್ಯಂಡ್ ಎಲ್ಲ ಇದರಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಈ ಟ್ರೈಲರ್ ನೀವು ನೋಡಿದಿರಿ ಆಲ್ರೆಡಿ. ಸೊ ನಿಮ್ಗೆ ಅನಿಸಿರ್ಬೋದು, ನಮ್ಮ ಸಿನಿಮಾ ಹೆಂಗಿದೆ ಹಂಗಿದೆ ಅಂತ ಹೇಳ್ಬೋದು. ಬಟ್ ನೋಡಿದವ್ರು ನೀವು ಇವಾಗ ನಮಗೆ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಈ ಥರ ಚಿತ್ರತಂಡಗಳಿಗೆ, ಯಾಕಂದರೆ ನಾವಿನ್ನೂ ಕುಂಟ್ಕೊಂಡು ನಾನು 15 ವರ್ಷ ಆದರೂ ಮಾಡೋದು ಹೆಣ್ಣು ಸಿನಿಮಾನೇ, ಇನ್ನೂ ನಾವು ಸೈಕಲ್ ಹೊಡಿತಿದ್ದೀವಿ. ಯಾಕಂತಂದರೆ ನಾವು ಜನಕ್ಕೆ ರೀಚ್ ಆಗ್ತಿಲ್ಲ. ಒಂದು ಮನಿಯಿಂದ ಆಗಿರ್ಬೋದು, ಯಾಕಂದರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದ್ದರೆ ಈಸಿಯಾಗೆಲ್ಲ ಪಬ್ಲಿಸಿಟಿ ಮಾಡ್ತಾರೆ, ಎಲ್ಲ ಕಡೆ ಅದು ಪ್ರಚಾರ ಆಗುತ್ತೆ. ಸೊ ನಾವು ಪ್ರೊಡ್ಯೂಸರ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ, ಯಾಕಂದರೆ ನಾವು ಹೊಸಬ್ರು ಅಂದಾಗ ಸುಮ್ಮನೆ ಕೋಟ್ಯಾಂಗಟ್ಟಲೆ ದುಡ್ಡು ಹಾಕಿ ಮಾಡೋದಕ್ಕಿಂತ ನಮ್ಮ ಸ್ಟ್ರೆಂತ್ ಏನಿದೆ ಆ ಒಂದು ಥರದಲ್ಲಿ ಒಂದು ಸಿನಿಮಾ ಮಾಡೋದನ್ನ ಕಲ್ತ್ಕೊಂಡಿದ್ವಿ. ಸೊ ದಯವಿಟ್ಟು ಮಾಧ್ಯಮದಲ್ಲಿ ಇನ್ನೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ, ನಮ್ಮಿಂದ ಲೇಟ್ ಆಗಿದೆ. ಆಮೇಲೆ ಮಳೆ ಇದ್ದರೂ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಮಳೆಯಲ್ಲೂ ಬಂದಿದ್ದೀರಾ. ಆ್ಯಂಡ್ ಊಟನೂ ಇಲ್ಲಿ ಊಟ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಕಡೆಯಿಂದ
ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಒಂದು ರಿಕ್ವೆಸ್ಟ್ ಅಭಯ್ ಅವರೇ, ಸರ್ ಇಲ್ಲಿ ಸ್ವಲ್ಪ ಇಲ್ಲಿ ನಿಂತಿರೋದು ನೋಡಿ, ಹಿಂದೆ ಕವರ್ ಆಗ್ತಿದೆ ಅಂತೆ, ಸ್ವಲ್ಪ ಸಹಕರಿಸಬೇಕು ಪ್ಲೀಸ್. ಯಾ ಸಾರಿ. ಸೊ ಮೇಡಮ್ ಅವ್ರು ಕೇಳಿದೆ, ಇಲ್ಲ ಡೆಲ್ಲಿಗೆ ಫಿಟ್ ಇಂಡಿಯಾ ಬ್ರ್ಯಾಂಡ್ ಅಂಬಾಸಿಡರ್ ನಾನು ಹೋಗ್ಬೇಕಾಯ್ತು ಅಂತಂದ್ರು. ಇಲ್ಲ ಮೇಡಮ್, ನಾವು ಹಿಂಗೆ ಅಂದ್ಕೊಂಡಿದ್ದೀವಿ 6th ಟ್ರೈಲರ್ ನಿಮ್ಮ ಕಡೆಯಿಂದ ಲಾಂಚ್ ಮಾಡಿಸ್ಬೇಕು ಅಂದಾಗ, ಸರಿ ಆಯಿತು ಮಾಡ್ಕೊಳ್ಳಿ, ನಾನು ಬರ್ತೀನಿ ಅಂತ. ಸೊ ಆಮೇಲೆ ಯೋಚನೆ ಮಾಡಿದ್ವಿ, ಮತ್ತೆ ಫೋನ್ ಮಾಡಿದೆ, ಮೇಡಮ್ ಮತ್ತೆ ನೀವು ಹೋಗ್ಬೇಕಾ? ಇಲ್ಲ, ನಾನು ಫ್ಲೈಟ್ ಕ್ಯಾನ್ಸಲ್ ಮಾಡಿ ಸಂಜೆಗೆ ಇಟ್ಕೊಂಡಿದ್ದೀನಿ, ನೀವು ಮಾಡಿ. ಅಂದರೆ ಇದು ಒಬ್ಬ ಚಿತ್ರರಂಗದಲ್ಲಿ ಒಬ್ಬ ಆಕ್ಟ್ರೆಸ್ ಆಗಿ ಒಬ್ರಿಗೊಬ್ಬರು ಎಷ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಯಾಕಂದರೆ ಅವರು ಬರೋದು ಎಷ್ಟು ಮುಖ್ಯ ಅಂದರೆ ನಿಮಗೆ ಗೊತ್ತಿರೋದು, ಈಗ ಅವ್ರು ಬಂದರು ಅಂದರೆ ನಮ್ಮ ಸಿನಿಮಾ ಒಂದು ರೇಂಜಿಗೆ ಪ್ರಮೋಷನ್ ಆಗೇ ಆಗುತ್ತೆ. ಸೊ ಥ್ಯಾಂಕ್ ಯು ಮೇಡಮ್, ನೀವು ಬಂದಿರೋದಕ್ಕೆ ಆ್ಯಂಡ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಟ್ರೇಲರ್ ಇಷ್ಟ ಆಯ್ತಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಿಮ್ಮೆಲ್ಲರ ಜೊತೆ ಕುತ್ಕೊಂಡು ಜೊತೆಲಿ ಟ್ರೇಲರ್ ನೋಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಐ ವಾಂಟ್ ಟು ಥ್ಯಾಂಕ್ ಮೈ ಎಂಟೈರ್ ಟೀಮ್, ಎಂಟೈರ್ ಕಾಸ್ಟ್ ಅಂಡ್ ಕ್ರೂ. ಎಸ್ಪೆಷಲಿ ತ್ರಿಲ್ಲಾ ಮಂಜು ಸರ್ ನನ್ನ ನಂಬಿ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಹೀರೋ ಸರ್, ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಎವ್ರಿವನ್. ಮೂವಿ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬೋದು. ಹೀರೋ ಹೆಂಡತಿ ಕ್ಯಾರೆಕ್ಟರ್ ಇದು. ಸೊ ತುಂಬಾನೇ ಶೇಡ್ಸ್, ಅಂದ್ರೆ ಒಂದು 2 ಶೇಡ್ಸ್ ಬರೋ ತರ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಪ್ಲಾಟ್ ಟ್ವಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಒಂದು ಇದು ಇರುತ್ತೆ. ಸೊ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರೂ ತಪ್ಪದೆ ನೋಡ್ಬೇಕು.